ಅತ್ತಿಯಾರ ಚಾ ಕುಡಿ ಹೇಳ್ರಿ. ಬೇಡವ, ಆಗಲ್ಲಿ ಕುಡ್ದಾನಿ. ಇನ್ನೊಂದಿಟ್ಟು ಕುಡಿ ಹೇಳ್ರಿ. ಒಲ್ ಬಿಡ, ಅದೇನು ಟಾಣಿಕ್ಕನ ಕುಡಿದ್ರೆ ಶಕ್ತಿ ಬರಾಕ ಹೊಳ್ಳೊಳ್ಳೊಳ್ಳೆ ತಾಸಿಗೆ 30 ಸಲ. ಬೇಡ, ನಂಗೆ ಆ ಚಾ ಬೇಡ, ನೀರು ಬೇಡ, ಈ ಜಲಮಾನ ಬೇಡ ಅನಿಸ್ಬಿಟ್ಟೈತಿ. ಮಾನಸ ಬಾರವ ಇಲ್ಲಿ. ಏನ್ರಿ ಅತ್ತಿಯಾರ? ತಡಿವ. ಶಂಕ್ರಿ ಶಂಕ್ರಿ, ಅಪ್ಪಲಂಗ್ ಮ್ಯಾಗ ಡಬ್ಬಿ ಇಟ್ಟನ್ ತೊಂಬಲ ಇಲ್ಲ. ಇವ್ವ ಬಂಗಾರ ಡಬ್ಬಿ. ಅಕ್ಕ ಅಕ್ಕ ಬಂಗಾರ ಡಬ್ಬಿ ತಗೋ ಅಕ್ಕ, ತೊಂಬೈಲಿ. ಓ ಮೊದಲು ತನ್ನ ಕೈಯ ತಗೊಂಡು ಆಮೇಲೆ ನನಗೆ ಕೊಡ್ತಾವ. ಮಾನಸ, ನಾ ಹೇಳೋದು ಸರಿ, ನಂಗೆ ಕೇಳಿಸ್ಕೊಡವ. ಏನು ಹೇಳ್ರಿ ಅತ್ತಿಯವ್ರು? ಓ ನನಗೆ ಕೊಡ್ತಾ ಇರೋ ಬಂಗಾರ ಸುಸಿ ಮತ್ತು ಜಗಳ ಮಾಡಬಾರ್ದಲ್ಲ, ಅದಕ್ಕೆ ಇದು ನಮ್ಮ ತಂಗಿ ಕೊಡಾತೀನಿ ಅಂತ ಹೇಳೇ ಕೊಡ್ತಾಳ. ಏನು ಕೊಡ್ಲಿ ಹೇಳಿ ಚಲೋ ಆತ. ಅಕ್ಕ ಏನೋ ಹೇಳ್ತಾಳೆ ಕರೆಕ್ಟ್, ನಂಗೆ ಸರಿ ನಂಗೆ ಒಟ್ಟು ಕೇಳಿಸ್ಕೊ ಮಾನಸ. ಇಲ್ಲ ನೋಡುವ, ಹಿಂಗಿದ್ರು ನಾನು ಸಾಯಕತ್ತೇನೆ. ಇನ್ನು ಈಗ ನಾನಾರ ಏನು ಮಾಡ್ಬೇಕಾಗೈತಿ? ಇದಿಷ್ಟು ಬಂಗಾರ ಇಟ್ಕೊಂಡು ಇದ್ದರ ಮೇಲೆ ನಂಬಿಕೆ ಇಡಬೇಕಲ್ಲವ. ಅದಕ್ಕೆ ಮನ್ಸಿಗೆ ಭಾಳ ದುಃಖ ಆಗ್ತೈತಿ. ಆದರೂ ಎಲ್ಲದನ್ನು ಸಹಿಸ್ಕೊಂಡು ಹೋಗ್ಬೇಕು. ಇದ್ರಾಗ ಯಾವ್ಯಾವ ಬಂಗಾರ ಐತಿ ಗೊತ್ತಾ? ಇದ್ರಾಗ ನಿಮ್ಮ ಮಾವು ನನಗೆ ಮಾಡಿಸಿದ ಬಂಗಾರ, ನಾನೇ ಮಾಡಿಸ್ಕೊಂಡು ಬಂಗಾರ, ಜೊತೆಗೆ ಆ ಕೌಸಲ್ಯ ಸತ್ರಲ್ಲ ಕಾರ್ ಆಕ್ಸಿಡೆಂಟ್ನ್ಯಾಗ, ಅವ್ರ ಬಂಗಾರ ಎಲ್ಲ ತಗೊಂಡಿದ್ನಲ್ಲ, ನಿನಗೆ ಕೊಟ್ಟು ವಾಪಸ್ ಇಸ್ಕೊಂಡ್ನಲ್ಲ, ಆ ಬಂಗಾರ ಅಷ್ಟು ಇದ್ರಾಗ ಐತಿ. ಬರೋಬ್ಬರಿ ಏನಿಲ್ಲ ಅಂದ್ರೂ ಒಂದು 50 ತೊಲಿ ಮ್ಯಾಲೆ ಐತಿ ಇದ್ರಾಗ ಬಂಗಾರ. ಆದ್ರೆ ಏನು ಮಾಡ್ಬೇಕು ಹೇಳು? ಏನು 50 ತೊಲಿ? ಅಪ್ಪ ದೇವ್ರೇ, ಅಂದ್ರೆ ಏನು ಒಂದೊಂದು ಸರ 4 5 ತೊಲಿ ಅದಾವ. ಇದ್ರೂ ಇದ್ದಾತು, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಯೋ ದೇವ್ರಿ, ಯಾಕಂದ್ರೆ ಆ ಕೌಸಲ್ಯ ಸತ್ಲಲ್ಲ ಕಾರ್ ಆಕ್ಸಿಡೆಂಟ್ನ್ಯಾಗ, ಆಕಿದೇನು ಬಂಗಾರ ತುಸ ಇತ್ತಾ? ಸೊಂಟದ ಪಟ್ಟೆ ಅಂತ, ಕಿವ್ಯಾಂದಂತ, ಕೊಳ್ಳಂದಂತ, ಅಯ್ಯೋ 4 5 ತೊಲಿ ಒಂದೊಂದು ಇದ್ದಿದ್ದು. ಮತ್ತೆ ಇದ್ರೂ ಇದ್ದಾತು, ಹೆಂಗೆ ಹೇಳಕ್ಕಾಕತಿ? ಅಲ್ಲ, ನಮ್ಮ ಅಕ್ಕನ ಹತ್ರ ಇಷ್ಟು ಬಂಗಾರ ಐತೆ ಅಂತ ನನಗೇ ಗೊತ್ತಾಗ್ಲಿಲ್ಲಲ್ಲ. ಅಯ್ಯೋ ದೇವ್ರೇ, ಹಬ್ಬ. ಇರಲಿ ಬಿಡು, ಈಗಾರ ನನ್ನ ಕೈಗೆ ಕೊಡಕತ್ತಾಳಲ್ಲ, ಅಷ್ಟೇ ಸಾಕು. ಏನು ಮಾಡಲಿ ಹೇಳಿದನು ಇಟ್ಕೊಂಡು ನಾನು. ಅದಕ್ಕೆ ಎಲ್ಲ ಬಂಗಾರನು ನಿನ್ನ ಕೈಗೆ ಕೊಡ್ತೀನಿ, ನೀನೇ ಇಟ್ಕೋ. ಅಕ್ಕ, ಎಲ್ಲ ಬಂಗಾರ ನೀನು ಸೊಸೆ ಕೈ ಕೊಡ್ತೀಯಾ? ನನಗಿನ್ಯಾವ ಆಸೆನೂ ಉಳಿದಿಲ್ಲ. ಅತ್ತಿಯರ, ಇದೆಲ್ಲ ನನಗೆ ಯಾಕ್ರಿ, ನೀವೇ ಇಟ್ಕೋರಿ. ಇಲ್ಲವ, ಇದೆಲ್ಲ ನಾನೇನು ನಿನಗೊಬ್ಬಕ್ಕೀಗ ಕೊಡಾಕತ್ತಿಲ್ಲ. ಇದ್ದಿದ್ದು ಹೇಳ್ತೇನೆ. ನಾ ಬದುಕಿದ್ದಾಗ ಇಲ್ಲೇ ನನ್ನ ಮಗನೂ ಅದಾನ, ನನ್ನ ಗಂಡನೂ ಅದಾನ, ನಮ್ಮ ತಂಗಿನೂ ಅದಾಳ, ಕೇಳಿಸ್ಕೊಂಬಿಡ್ಲಿ. ಅದಕ್ಕೆ ಏನು ಗೊತ್ತಾ, ಇದ್ರಾಗ ಅರ್ಧ ಭಾಗ ಬಂಗಾರ ನನ್ನ ಮಗಳಿಗೆ ಕೊಡು, 25 ತೊಲಿ. ಇನ್ನು 25 ತೊಲಿನ ನಿನ್ನ ಮಗಳಿಗೆ ನೀನು ಇಟ್ಕೋ. ಉಳಿದಿದ್ದ ಬಂಗಾರ ಅಷ್ಟು 25 ತೊಲಿ ಬಂಗಾರ ನನ್ನ ಮಗಳಿಗೆ ಕೊಡು. ಏನು ಮೋಸ ಮಾಡಬೇಡವ ಮಾನಸಿಕ, ನೀ ಮೋಸ ಮಾಡಲ್ಲ ಅಂತ ನಂಬೇ ನಾನು ನಿನ್ನ ಕೈಯಾಗ ಕೊಡಾತೇನೆ. ನಾನು ಇರಲಿ ಬಿಡಲಿ, ನನ್ನ ಮಗಳಿಗೊಂದು ಮದುವೆ ಅಂತ ಮಾಡು, ಒಳ್ಳೆ ಕಡೆ ನೋಡಿ. ಏನು ಈ ಮನೆ ಒಳಗೆ ಅರ್ಧ ಪೋರ್ಷನ್ ನನ್ನ ಮಗಳಿಗೆ 2 ಫ್ಲೋರ್ ಅದಾವ, ಒಂದು ಮ್ಯಾಗಿನ ಫ್ಲೋರ್ ನನ್ನ ಮಗಳಿಗೆ ಕೊಟ್ಬಿಡು, ಬರೆದು ಕೊಟ್ಬಿಡು ಆಕೆ ಹೆಸರಿಗೆ. ಕೆಳಗಿನ ಫ್ಲೋರ್ನೇ ನೀವು ಇಟ್ಕೋರಿ. ಒಟ್ಟು ನನ್ನ ಮಗಳಿಗೆ ಅನ್ಯಾಯ ಮಾಡಬೇಡವ, ತಾಯಿಲ್ಲದ ಮಗಳು. ಅತ್ತಿಯರ, ನೀವು ಹಿಂಗೆ ಮಾತಾಡಬೇಡ್ರಿ, ನಂಗೆ ಭಾಳ ಬೇಜಾರಾಕೈತೆ. ರೇಣುಕಾ, ಯಾಕೆ ಹಿಂಗೆ ಮಾತಾಡತ್ತೀರೇನು? ಸಮಾಧಾನ ಮಾಡ್ಕೊ, ಏನಾಗಲ್ಲ. ನೀ ಹಿಂಗೆ ಮಾತಾಡಿದ್ರೆ ನಮ್ಗೊಂಥರ ಬೇಜಾರಾಕೈತಿ. ಸಮಾಧಾನ ಮಾಡ್ಕೊ. ಎಲ್ಲಿ ಸಮಾಧಾನ ತಂದ್ರಿ? ನನ್ನ ಮಗಗ ದುಬೈಗೆ ಹೋಗು ದುಡಿಯಾಕ ಅಂತಿದ್ದೆ. ಈಗ ಅವ ದುಬೈಗೆ ಹೋಗ್ಬೋದು, ಆದರೆ ಹೊಳ್ಳಿ ಬಂದಾಗ ನೋಡಕ್ಕೆ ನಾನೇ ಇರಲ್ಲ. ನನ್ನ ಮಗ ಎಷ್ಟು ದುಡಿದ್ರೇನು, ಎಷ್ಟು ಬಿಟ್ರೇನು, ನನಗೇನು ಸಿಗ್ತೈತಿ ಹೇಳು? ಏನೂ ಇಲ್ಲ. ಮಗನೇ, ನಿನ್ನ ಪಾಡಿಗೆ ನಿನಗೆ ಎಲ್ಲಿ ಇಷ್ಟ ಬರ್ತೈತೆ ಅಲ್ಲಿರಪ್ಪ. ಅಲ್ಲ ಅಕ್ಕ, ನಿನ್ನ ಸೊಸಿ ಕೈಯಾಗ ಕೊಡತಿ, ಆಕೆ ಏನಾರ ಮೋಸ ಮಾಡಿದ್ರೆ ಅದಕ್ಕೆ ನಿನಗೆ ನಂಬಿಕಿಸ್ತ್ರಿ ಯಾರು ಹೇಳು? ನಂಬಿಕಿಸ್ತ್ರಕ್ಕ, ನಂಬಿಕಸ್ತೆ ಅಕ್ಕ, ನಂಬಿಕಸ್ತೆ. ಆಕೆ ಕೈಯಾಗ ಕೊಡಕ್ಕ, ಆಕೆನೇ ನನ್ನ ನಂಬಿಕಸ್ತೆ. ಮತ್ತೇನು ಮಾಡ್ಬೇಕು ಹೇಳು? ನನ್ನ ಮಗ ಅದನಲ್ಲ, ಅವನೇ ನನ್ನ ದೊಡ್ಡ ಆಸ್ತಿ. ನನ್ನ ಮಗ ಎಲ್ಲ ಮುಂದೆ ನಿಂತು ನೋಡ್ಕೋತಾನೆ. ತಂಗಿಗೆ ಅನ್ಯಾಯ ಆಗಕ್ಕೆ ಬಿಡಬೇಡ ಮಗನೇ. ಯವ್ವ, ಹಿಂಗೆಲ್ಲ ಮಾತಾಡ್ಬೇಡವ, ನಂಗೆ ಭಾಳ ಬೇಜಾರಾಕೈತವ. ಹ್ಞೂ ಮಗನ, ಹಂಗ ನಿಮ್ಮಪ್ಪ ಹುಡುಗಿಯಾರ ಚಟ ಸ್ವಲ್ಪ ಜಾಸ್ತಿ. ನಾ ಸತ್ತು ಗುಟ್ಲೆ ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಹೋದ್ರೆ ಬಿಡಬೇಡಪ್ಪ, ಬಿಡಬೇಡ. ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಮಾತ್ರ ಬಿಡಬೇಡ.
ನೋಡು ಮತ್ತಮ್ಮರ ತಂಗ್ಯಾರ ಕೊಟ್ಟು ಕಾಸ್ಲೆ ಆಮೇಲೆ ಈ ಮನೆ ಒಳಗೂ ಪಾಲ್ಗಡೆ ಆಗುವಂಗೆ ಮಾಡ್ತಾನ. ಅದಕ್ಕೆ ಅವರು ನೆಮ್ಮದಿಯಾಗಿರಬಾರ್ದು. ನಾನು ನೆಮ್ಮದಿಯಾಗಿಲ್ಲ, ಸತ್ತು ಹೋದೆ. ನನಗೆ ಸಿಗದೇ ಇರೋ ಸುಖ ಸಂತೋಷ ನೆಮ್ಮದಿ ಯಾವುದು ನಿಮ್ಮ ಅಪ್ಪಗೆ ಸಿಗಬಾರ್ದಪ್ಪ. ಹಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದ ಮಗನೇ. ಮನಸ ನಿಮ್ಮ ಹೋಗ ಬಂದಾಗ ಹೋದಾಗ ಜಗಳ ಮಾಡ್ತಿದ್ದೆ. ಇವತ್ತಿಂದ ನನ್ನ ಕಾಟ ಇರಂಗಿಲ್ಲ. ನಾನು ಈಗಲೇ ಹಿಮಾಲಯ ಕೊಂಟೇನು ತಪಸ್ಸಿ ಕುಂದ್ರಕ್ಕೆ. ಅಲ್ಲೇ ತಪಸ್ಸಿ ಕುಂತ ಅಲ್ಲೇ ಸತ್ತು ಬಿಡ್ತೇನೆ. ಅಯ್ಯೋ ಅತ್ತಿಯರ ಏನು ಮಾತಂತ ಮಾತಾಡ್ತೀರಿ? ಬಿಡ್ತೇನ್ರಿ, ಹಂಗೇನು ಆಗಂಗಿಲ್ಲ. ನೀವು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ಬೇಡ್ರಿ. ಮಾವರ ನೀವರ ಸ್ವಲ್ಪ ಹೇಳ್ರಿ. ಬೇಡವ, ನನಗೆ ಯಾರು ಹೇಳೋದು ಬೇಡ, ಯಾರು ಕೇಳೋದು ಬೇಡ. ನನಗೆ ಈ ಪ್ರಪಂಚನೇ ಬೇಡ. ನನಗೆ ನೀವು ಬೇಡ, ಮನಿ ಬೇಡ, ಬೇಡ ಎಲ್ಲ ಬೇಡ. ಮಾವರ ನೀವಿಲ್ಲಿ ಕುಂದ್ರ ಬರ್ರಿ. ರೇಣು, ಏನು ಆಗಲ್ಲ. ಅದಕ್ಕೆ ಯಾಕೆ ಹಿಂಗ ಜಗತ್ತ ತೆಲಿಮೆ ಬಿದ್ದಂಗೆ ಮಾಡಕತ್ತಿ? ಇನ್ನೇನಾಗ್ಬೇಕ್ರಿ? ಜಗತ್ತೆಲಿ ಮೇ ಬಿದ್ದರೂ ಸಾಯ್ತೀನಿ, ಹಂಗ ಇದ್ರೂ ಸಾಯ್ತೀನಿ, ಹೆಂಗಿದ್ರು ಸಾಯ್ತೀನಿ. ಹಾಳಾದ ಕ್ಯಾನ್ಸರ್ ನನಗೇ ಬರ್ಬೇಕಾ? ಅಯ್ಯೋ ದೇವ್ರೇ. ನೀ ಸ್ವಲ್ಪ ಸಮಾಧಾನ ಮಾಡ್ಕೊ ರೇಣು. ಎಲ್ಲಿ ರೇಣ ಊಣ ರೀ ರೀ. ನಾನು ಸತ್ತು ಕೂಟ್ಲೆ ನೀವು ನನ್ನ ನೆನಪಿನಾಗೆ ಕೊರಗ್ತಾ ಇರ್ತೀರ ಇಲ್ಲ ಹೇಳ್ರಿ? ದಿವ್ಸಕ್ಕೆ 100 ಸಲ ನನ್ನ ಫೋಟೋ ನೋಡಿ ನೋಡಿ ಅಳ್ರಿ ರೀ. ನನ್ನ ಹೆಂಡತಿ ಬದುಕಿಲ್ಲ ಅಂದ್ರೆ ನಾನು ಬದುಕಲ್ಲ ಅಂತ ಒಂದ್ಸಲನಾರ ಹೇಳ್ರಿ. ನನಗದೇ ಬೇಕಾಗಿರೋದು. ಪಿಕ್ಚರ್ನಾಗೆಲ್ಲ ನೋಡ್ತೀವಿ, ಹೆಂಡತಿಯಾರು ಸಾಯ್ತಾರಂದ್ರೆ ಗಂಡುಗಳು ಎಷ್ಟು ದುಃಖ ಅನ್ಭವಿಸ್ತಾರ. ನೀವು ನೋಡಿದ್ರೆ ಸುಮ್ಮನೆ ಅದೇರಿ. ನಿಮಗೆ ಒಳಗೊಳಗೆ ಖುಷಿ ಖುಷಿ ಅಲ್ಲ ಅನಿಸ್ತಾ ಇದೆಯಾ? ತುಂಬ ತುಂಬ ಅನಿಸ್ತಾ ಇದೆಯಾ? ಅಯ್ಯೋ ದೇವ್ರೆ, ಎಲೆ ಎಂತ ಖುಷಿ ಎಂತ ದುಃಖಲೇ. ಅಲ್ಲ, ನೀನ್ ನನಗೆ ಎಷ್ಟು ಒಳಗ್ ದುಃಖ ಐತಂತ ನಿನಗ್ ಏನ್ ಗೊತ್ತು ಹೇಳು? ಮತ್ ನೀವ್ ಯಾಕೆ ಅಳ್ತಾ ಇಲ್ಲ? ಅತ್ತೀನಿ, ಗಂಡಸ್ರ ಕಣ್ಣೀರು ಕಾಣಂಗಿಲ್ಲ, ಹೆಂಗಸ್ರ ಕಣ್ಣೀರು ಅಟ್ಟೆ ಕಾಣ್ತಾವು. ಇಂಥ ನಾಟಕಕ್ಕೆ ಏನು ಕಡಿಮೆ ಇಲ್ಲ. ಹೋಗ್ಲಿ ಬಿಡ್ರಿ, ನಿಮ್ಗಂದೇನು ಉಪಯೋಗ? ಮನಸ್ಸತ್ತು ಗುರವ ಬಂಗಾರ, ವೈದ್ಯನ ಕೊಡೆ ತೆಗೆದಿಟ್ಕೊ, ಹುಷಾರಾಗಿಟ್ಕೊ ಮಗಳೇ. ಆಯ್ತತ್ತಿಯರ, ನಾ ಹೇಳಿದ್ ಮರಿಬೇಡ. ಅರ್ಧ ಬಂಗಾರ ಹಂಚು. ಆಹಾ, ಹಾವು ಹೊಡೆದು ಹದ್ದಿಗೆ ಹಾಕಿದಂಗೆ ಆತಲ್ಲಪ್ಪ. ನಮ್ಮ ಅಕ್ಕ ನನ್ನ ಕೈಯಾಗ ಕೊಡ್ತಾಳ ಅನ್ಕೊಂಡ್ರ, ನೋಡಿದ್ರೆ ಸೊಸಿ ಕೈಯಾಗ ಕೊಟ್ಲು. ಅದಕ್ಕೆ ಅನ್ನೋದು ಹೆಗ್ಗಣ ತನ್ನ ಗುದ್ದಿಗೆ ಎಳಿತೆ ಅಂತಾರಲ್ಲ, ಗಾದಿ ಮಾತು. ಅದೇನು ಸುಳ್ಳಲ್ಲ. ಹೆಗ್ಗಣ ಏನು ಸಿಕ್ಕರು ತನ್ನ ಗುದ್ದಿಗೆ ಹೇಳ್ಕೊಂಡಕತಿ. ಹಂಗೆ ಏನೇ ಎಷ್ಟೇ ಸೊಸಿ ಮ್ಯಾಗ ಸಿಟ್ಟಾದ್ರು, ಸೊಸಿ ಮ್ಯಾಗ ಜಗಳ ಮಾಡಿದ್ರು, ದೂರಿದ್ರು, ಬೇಕಾದ್ದೇ ಆದರೂ ಸೊಸಿ ಮೇಲಿನ ಪ್ರೀತಿ ಎಲ್ಲೋಕತಿ. ಈಕಿ ನನ್ನಕ್ಕಿ, ನಮ್ಮ ಅಕ್ಕಿ, ನನ್ನ ಸೊಸಿ, ನಮ್ಮ ಮನೆಗೆ ಒಳ್ಳೇದಾಕತಿ ಅನ್ನೋದೆಲ್ಲೋಕತಿ ಹೇಳು. ನೋಡ್ದೇನ ಈ ರೇಣವ, ಈಕಿ ಅಕ್ಕದಾಳಲ್ಲಿಕ್ಕೆ ನನ್ನ ಅಷ್ಟು ಹಚ್ಕೊಂಡಿದ್ದು ನನ್ನ ಕೈಯಾಗ ಕೊಡ್ತಾಳಂತ ಮಾಡಿದ್ದೆ. ನೋಡಿದ್ರೆ ಸೊಸಿ ಕೈಯಾಗ ಕೊಟ್ಬಿಟ್ಲು. ಬಿಡ ತುಂಬ ತೆಗೆದು ಶಾಂತಕ್ಕರ ಮನೇನ ಹಾಸಿಗೆ ಓಸು ನಮ್ಮ ಮಷಿನಿಗೆ ಹಾಕೇನಿ. ಯಾಕೆ ತೊಗೊಂಡೋಗಕ್ಕೆ ಬಂದೇ ಇಲ್ಲ. ತೊಗೊಂಡೋಗಿ ಏನು ಮಾಡಾಕೊಂತಾರ ಬಿಡ್ತಾರ, ಏನು ಮಾಡ್ತಾರ. ಯವ್ವ ಗಿರ್ಜಿ, ಲೇ ಗಿರ್ಜಿ. ಯವ್ವ ಚಾಲು ಆತ್ ನೋಡು, ಬೆಳಕು ಹರಿತಲ್ಲ. ಮತ್ತೆ ಬನ್ನಿ ಬನ್ನಿ ಅಂದ್ರೆ ಏನು ಉಪಯೋಗ? ಕಿವಿ ಕೇಳಲ್ಲ ಏನಿಲ್ಲ. ಅಲ್ಲ, 2,500-3,000 ರೂಪಾಯಿ ಮಷಿನ್ ಅದು. ಅದು ನೀರು ಬಿಡೋದು, ನೀರು ಕುಡಿದು ವಾರದಾಗ ಅಂದ್ರೆ ಕಳೆದು ಆಗಲಿ ನೀರು ಹಣಿಸಿ ಆತದಕ್ಕೆ. ಎತ್ತ ಕಳೆದಿದ್ದಾಳ ಮತ್ತೆ ಕಿವಿ ಹಾಕು ಮಷಿನ್ನ ಅಂತನ. ಯೋ ಇದ್ರ ಕೆಪ್ ಕಿವಿನ ಹಡ ಏನು ಕಿವಿ ಹೋದ್ವ ಏನ ಬೆಂಕಿ ಎತ್ತಾಗ. ಇವಾಗ ಗಂಟೆ ಹೇಳುವ ಇವ ಈ ಸ್ವಸ್ತ್ಯಾರ ಮಣ್ಣಲ್ಲಿ ಕರ್ದು ಸಾಕಾಕತಿ. ಅದೇನ ಅಂತಾರಲ್ಲ, ಒಳ್ಳೆಕ್ಕೆ ಅಂದ್ರೆ ಒಳಕಲ್ನಾಗ ಉಚ್ಚಿ ಹೋದ್ರಂತ. ಹಂಗಾತ ಭಾಳ ಈಕಿಗೆ ಸಲಿಗೆ ಕೊಟ್ಟಿದ್ದು ನಾಯಿ ಮುಷ್ ನೋಡ್ತಾನಂಗೆ ಆಗೈತಿ. ಇಕ್ಕಿದ್ ಬಾಳೆ ಎತ್ತಾಗ ಹೋದ್ಲ ನೋಡ್ತಾನೆ ತಡಿ. ತುಂಬ ತೆಗದೆ ಮೈಕೈ ಎಲ್ಲ ಖಾರವ ಇವ ತಗ. ತಡಿ ಕೈ ಕಾಲು ಸ್ವಚ್ಛ ತೊಳ್ಕೊಂತಾನೆ. ಏ ಪತ್ರೋಳಿ, ಎಸಲ ಹೋದ್ರಬೇಕ ಇಲ್ಲೇ ನಿಂತಿ ಕಿವಿ ಹೋಗ್ಯಾವನ್ನ ಐತೆ ನಿಂದ. ಅಯ್ಯ ಅತ್ಯಾರ ಬನ್ನಿ ಅಂತ ಅಂದಲ್ಲ. ಏನ್ ತಂದಿ? ಏನ್ ಬೇಕು ಹೇಳ್ರಿ, ಈಗ ತಂದ್ರ ಕೊಡ್ತೇನೆ. ಹೋಲತ್ತಾಗ ಎಣ್ಣೆ ಅದಕ್ಕೆ ಎಣ್ಣೆ ತರಕೊಂಟಿಯೇನ? ಎಣ್ಣೆಲ್ಲ ಏನ ಅಂದಿದ್ದು ಏನ ಎಣ್ಣೆ ತಂದ್ಯಾ? ಮತ್ತ ಅಲ್ಲೇ 15 ದಿನ ಆತನ ಎಣ್ಣೆ ತಂದು 5 ಕಿಲೋ. ಅದು ಹೆಂಗೆ ಎಣ್ಣೆ ಆಗಿ ಮಾಡ್ತೀಯೋ ಏನೋ ಯವ್ವ ದೇವ್ರಿಗೆ ಗೊತ್ತಾಳದನ. ಏನು ನೀರು ಕುಡಿ ಬದ್ಲಿ ಎಣ್ಣಿನ ಕುಡಿತೇನು ಯಾರಿಗೆ ಗೊತ್ತಾಗ? ಯವ್ವ ನನಗೆ ಈ ಮುಚ್ಚಿ ಕೊಡ್ತೇಲಿ ಹೊಡ್ಕೊಂಡು ಸಾಕಾತವ ಇವತ್ತದ. ಏನಂತ ಹೇಳಿ ಹೇಳುವಲ್ತ, ನನ್ನ ಕೈಯನ್ನು ಬಿಡುವಲ್ತ. ಅಲ್ಲ ನಿನ್ನೆ ಆ ರೇಣು ಏನು ಆಕಿಗೆ ಏನು ಕುರ್ಚಿ ಮ್ಯಾಗ ಕುಂದಿರಿಸಿ ಒಂದೊಮ್ಮೆ ಶ್ರೀಮಂತ ಕಾರ್ಯ ಮಾಡ್ದಂಗೆ ಮಾಡಾಕತ್ತಿದ್ರಲ್ಲ. ಏನೋ ಮೈಕ್ ಹಿಡ್ಕೊಂಡು ಅದ ಕೈಯಾಗ ಏನೋ ಗೂಟದಂತ ಹಿಡ್ಕೊಂಡಿದ್ಲಲ್ಲ, ಆ ಗೂಟ ಹಿಡ್ಕೊಂಡು ಏನೋ ಹಾಡು ಹೇಳಾಕತ್ತಿದ್ಲಲ್ಲ. ಓ ಅದ ರೇಣವ್ಗೆ ಆರಾಮಿಲ್ಲಲ್ಲ, ಅದಕ್ಕೆ ಊರನ್ ಮಂದಿ ಎಲ್ಲರೂ ಸೇರಿ ಗೆಟ್ ಟುಗೆದರ್ ಪಾರ್ಟಿ ಮಾಡ್ಯಾರ. ಪಾರ್ಟಿ ಫಂಕ್ಷನ್ ಗತೆ ಫಂಕ್ಷನ್. ಏನಾಗೈತಿ? ಕ್ಯಾನ್ಸರು. ಕಾರ ಮತ್ತೆ ಕಾರ್ ತಗೊಂಡ್ಲಾ? ಅದಕ್ಕೆ ನೀವೆಲ್ಲರೂ ಆಕಿನ ಕುಂದ್ರಿಸಿ ಹಾಡು ಹೇಳಿ ಕುಣದು ಕುಪ್ಪಳಿಸಿದ್ರೇನ? ಕಾರಲ್ಲಿ ಬೇಯತ್ತಿ ಆಕಿ ಹೊಟ್ಟೆ ಗಂಟಾಗಿ ಕ್ಯಾನ್ಸರ್ ಆಗೈತಿ. ಅದಕ್ಕೆ ಕ್ಯಾನ್ಸರ್. ಅಯ್ಯೋ ದೇವ್ರ, ಏನು ಬಂತು ಇವ ಆಕಿಗೆ?
ಅಲ್ಲ ಶಾಂತವನ ಅತ್ತಿಗೆ ಆಗೈತಿ ಅಂತ ಅಂದಂಗೆ ಸುದ್ದಿ ಕೇಳ್ತಪ್ಪ. ಈಗ ಈ ಬಿಡಾಡಿಗೂ ಆತ. ಏ ದೇವ್ರೆ, ಏನೇವ ಏನು ಲೈನಕ್ಕೆ ಎಲ್ಲರಿಗೂ ಹೇಳಕತ್ತವ ಏನು ಹಂಗವ ಪಾಪ. ಇನ್ನು ಮೊನ್ನೆರ ಒಂದು ಸಣ್ಣದೊಂದು ಚೀ ಅಂತ ಹುಟ್ಟಿತ್ತು, ಅದನ್ನೊಂದು ದಡನಾರ ಮುಟ್ಸ ಮಟ್ಟ ತಡೆದಿದ್ರೆ ಅಕ್ಕಿತ್ತ ಏನಪ್ಪ. ನೋಡಿದ್ರೆ ಹಿಂಗಾಗೈತೆ ಅಂತೀದಿ. ತೂ 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 ಪಾಪ. ಅಯ್ಯೋ ದೇವ್ರೆ, ನಾವಳೆ ಇವ್ರ ಮುಂದೆ ಹೇಳಿದೆ, ಇನ್ನಿವರು ಏನಾಕಿ ಮುಂದೆ ಏನಾರ ಅಂದಿಗಿಂತಾರ ಏನಾತ ಮತ್ತೆ ಏನಪ್ಪ ಮಾಡೋದು. ಏನಿಲ್ಲ ಏನಿಲ್ಲ, ಏನಾಗದಲ್ಲ ತಗೋರಿ, ತಲೆ ಕೆಡಿಸ್ಕೋಬೇಡ್ರಿ ಅತ್ತೇರೆ. ನನ್ನ ಕೆಲಸದ ಹೋಲೆ ಹೋಗು, ನಂದು ಒಟ್ಟು ಕೆಲಸದ, ನಾನು ಮಾಡಕ್ಕೆ ಹೋಗ್ತೇನೆ. ಏನಕ್ಕೆ ಮನೆಗೆ ಹೊಂಟ್ರ ಏನಪ್ಪ ಇವರು?